ದಟ್ಸ್ ಅ ಸೇಯಿಂಗ್, ಅನುಭವಿಸಿದಾಗಲೇ ಗೊತ್ತಾಗುತ್ತೆ ಅದರದ್ದು ಫೀಲ್ ಏನು ಅಂತ ಅಂದ್ಬಿಟ್ಟು. ಅಷ್ಟನ್ನ ಟಾಲರೇಟ್ ಮಾಡೋಕ್ಕಾಗ್ತಿಲ್ಲ. ಒನ್ ಡೇ ಐ ಥಿಂಕ್ ಇಟ್ ವಾಸ್ ಅರೌಂಡ್ 9:15 or 9:20 in the night. I called Lalita mom. She said, oh, ಏನಾಗ್ತದೆ ಹೇಳು. I told her everything. Can you believe it or not? ಎಷ್ಟೋ ಸರಿ ತಡೆಯೋಕ್ಕಾಗ್ದಲೇನೆ, ಅದು ಬೆಳಗ್ಗೆ ಆಗಿದೆಯೋ ರಾತ್ರಿ ಆಗಿದೆಯೋ ಅಂತ ಐ ಡೋಂಟ್ ಥಿಂಕ್ ಐ ಯೂಸ್ ಟು ಕಾಲ್ Lalita mom. Lalita mom hid me like anything. One day she said that I'll speak to Maitreyi Ajji. ನನ್ನ ಹತ್ರ ಮಾತಾಡ್ತಾನೆ ಅವ್ರ ಗುರುಗಳ ಹತ್ರ ಮಾತಾಡಿದ್ದಾರೆ. ಇಷ್ಟು ದಿನದಲ್ಲಿ ಸಫರ್ ಮಾಡಿದ್ದು just a fraction of second. I'm totally alright. How it is possible? ಮೊದಲು ವಾಟ್ ಈಸ್ ಎನರ್ಜಿ, ಹೌ ಇಟ್ಸ್ ಗೋಯಿಂಗ್ ಟು ಮೂವ್, ಆ ಥರದ್ದೊಂದು ಇದೆಯಾ ಅಂದ್ರೆ ಎಲ್ಲ ಇದೆಯಾ, ಆಗತ್ತಾ, ಎಲ್ಲ ಅಂದ್ರೆ ನೆಗೆಟಿವ್ ಸೆಟ್ ಆಫ್ ಸೆನ್ಸ್ ಇಂದ ಎಲ್ಲಾದ್ರೂ ಪಾಸಿಟಿವ್ ಮೋಡ್ಗೆ ಚೇಂಜ್ ಮಾಡಬೇಕು ಅಂತಂದ್ರೆ ಇಟ್ಸ್ ರಿಯಲಿ ದೇರ್ ಅನ್ನೋ ಆ ಮೋಡ್ಗೆ ನಾವು ಚೇಂಜ್ ಆಗಿದ್ದೀವಿ. ಇಟ್ಸ್ ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ Guru Maitreya and the teachers who have all Lalita mom, Sudha mom, Sunita mom, Sharmila mom, everyone, and many of the friends I met in Kundalini class also. ನಾನು ನಮ್ದಲ್ಲೇ ಇರೋದನ್ನ ಕೂಡ ಇದೆ ಅನ್ನೋ ಮಟ್ಟಕ್ಕೆ ಅವರು ಬದಲಾಯಿಸಿದ್ರು. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ and humble pranams to everyone. And one more thing I want to say, usually evening sometimes I used to take a tuition in the evening session. ಟ್ಯೂಷನ್ ಅಲ್ಲಿ ಮಕ್ಕಳು ಕೆಲವೊಂದ್ಸರಿ ರಾಲ್ನ ಕನೆಕ್ಟ್ ಮಾಡ್ಕೊಳ್ಳೇಬೇಕಾಗಿರುತ್ತೆ. ಯಾಕಂದ್ರೆ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್ ನಮ್ಮ ಮೈಂಡ್ ಸೆಟ್ ಆ ಕಡೆ ಈ ಕಡೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ, ಫಿಸಿಕಲ್ ಸ್ಟ್ರೆಂತ್ ಲ್ಯಾಕ್ ಆಗ್ತಾ ಇರುತ್ತೆ. ಇದೆಲ್ಲದ್ರಿಂದನೂ ನಮ್ಗೇನೋ ವಿ ನೀಡ್ ಟು ಗೆಟ್ ಸಮಥಿಂಗ್ ಅಂತ ಎನರ್ಜಿ ಬೂಸ್ಟಿಂಗ್ ಬೇಕು ಅಂತ ಅನಿಸಿದಾಗ ಟ್ಯೂಷನ್ ಮಕ್ಕಳಿಗೆ ಟೆಸ್ಟ್ ಅಂತ ಕೊಟ್ಬಿಟ್ಟು 5 ನಿಮಿಷ ಸುಮ್ಮನೆ ಕಿವಿಗೆ ಹಾಕೊಂಡು ಕೂತಿರ್ತಿರೋ ಪ್ರಯಾಸ ಹೇಳ್ತಾ ಇರ್ತಾರೆ. ಐ ಯೂಸ್ ಟು ಚಾಂಟ್ ಇನ್ ದ ಮೈಂಡ್. ಬಿಗಿನಿಂಗ್ ನಲ್ಲಿ ಮಾಮ್ ಏನ್ ಮಾಡ್ತಾರೆ ಅಂತ ಅನ್ಸೋದು. ಒನ್ ಡೇ ಐ ಹ್ಯಾವ್ ಎಕ್ಸ್ಪ್ಲೇನ್ ದೆಮ್, ಸಿ ನಾನು ಏನು ಮಾಡ್ತಾ ಇಲ್ಲ, ನಮ್ಮ ಗುರುಗಳಿದ್ದಾರೆ, ಹಿ ಯೂಸ್ ಟು ಸೆಂಡ್ ಎನರ್ಜಿ ಟು ಅಸ್. ನಾನ್ ರಾಲ್ ಮಾಡಿದ್ರೆ ನಿಮ್ಗೂ ಸ್ಟಡೀಸ್ ನಲ್ಲಿ ಒಳ್ಳೇದಾಗತ್ತೆ. You just keep your mouth shut and then please be sit quiet. Like that I was praying. ನಾನು ಯಾವತ್ತು ಕಾಲ್ ಕನೆಕ್ಟ್ ಮಾಡ್ತೀನಿ ಆ ಕ್ಲಾಸ್ನ ಬೇರೆ ದಿನ ಶೆಡ್ಯೂಲ್ ಮಾಡ್ತೀನಿ. ಬಟ್ ಇವತ್ತು ಮಕ್ಕಳಿಗೆ ಅವ್ರಿಗೇನಾದ್ರೂ ತುಂಬಾ ಬೇಸರ ಆಗಿ ಅವರು ಅದರಿಂದ ಆಚೆ ಬರಕ್ ಆಗ್ತಾ ಇಲ್ಲ ಅಂದ್ರೆ ಮಕ್ಕಳಿಗೆ ಕೆಲವೊಂದು ಹೇಳ್ಕೊಳಕ್ ಆಗ್ದಲೇನೋ ಇರುವಂತ ಸಮಸ್ಯೆಗಳೆಲ್ಲ ಇರುತ್ತೆ ಅಲ್ವಾ. ಅವ್ರಂತಾರೆ, ಮಾಮ್ ಯು ಪ್ಲೀಸ್ ಡೂ ರಾಲ್, ವಿ ಕ್ಯಾನ್ ಸಿಟ್ ಕ್ವೈಟ್, ನಮ್ಗೆ ಇದರಿಂದ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು. ನಾ ಎಷ್ಟೊಂದ್ಸರಿ ಗುರುಜಿ ಕ್ಲಾಸ್ ಅಟೆಂಡ್ ಮಾಡ್ಬೇಕಾದ್ರೆ ಅವ್ರು ನಮ್ಗೆ ಹೇಳ್ತಾರೆ, ನೀವು ಈ ತರ ಮಾಡಿದ್ರೆ ಈ ತರ ಆಗತ್ತೆ, ನಾನ್ ಹೇಳ್ದೆ ಅಂತ ಮಾಡ್ಬೇಡಿ. ನನಗೆ ಎಷ್ಟೊಂದ್ಸರಿ ಡೈರೆಕ್ಟ್ ಆಗಿ ಹೇಳಿದ್ದಾರೆ ಅವರು, ನಾನ್ ಹೇಳ್ದೆ ಅಂತ ನೀವು ಮಾಡ್ಬೇಡ, ಯು ಜಸ್ಟ್ ಟ್ರೈ ಟು ಅಂಡ್ ಯು ಜಸ್ಟ್ ಗೆಟ್ ದ ರಿಸಲ್ಟ್ ಅಂತ ಅಂದ್ಬಿಟ್ಟು. ಐ ವಾಸ್ ಟ್ರೈಯಿಂಗ್. ನನ್ನ ಮಕ್ಕಳು ಅಂತಾರೆ, ಮೊದಲು ಶೀತ ಆಯ್ತಾ, ಕೆಂಬಂತ, ಮೆಡಿಸಿನ್ ತಗೋ, ಅಮ್ಮ ಯು ಜಸ್ಟ್ ಡೂ ರಾಲ್, ವಿ ವಿಲ್ ಬಿ ಆಲ್ ರೈಟ್. ದಿಸ್ ಇಸ್ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್. ಏನಾದ್ರೂ ಕಳೆದು ಹೋಯ್ತಾ, ಅಮ್ಮ ನೀನು ಪ್ರೇಯರ್ ಮಾಡ್ತಿಲ್ಲ, ಯು ಡೂ ದ್ಯಾಟ್ ಸೊ ದಟ್ ವಿಲ್ ಗೆಟ್ ಅ ಬೆನಿಫಿಟ್. ಯು ಜಸ್ಟ್ ಸೇ ಥ್ಯಾಂಕ್ಸ್ ಫ್ರಮ್ ಅವರ್ ಸೈಡ್ ಟು ಯುವರ್ ಗುರು. He'll be saying, at last I'll come to my husband part. He don't think of all these things. He'll just I'll keep on telling that, see we did this, our teacher said that, this and all. And then when I used to be practicing the Kundalini and everything, he used to listen. And then he used to just watch what I'm doing. And then he don't believe in all those things, but he don't exactly, we can't say that he'll believe or not, like that his position is. One day I was chit-chatting with her and him, and then he said that ನಾನ್ ಹೇಳಿದ ಮಾತು ಅಂತೂ ನೀನ್ ನಂಬಲ್ಲ, ನೀನ್ ಕೇಳೋದು ಇಲ್ಲ, ಅಟ್ಲೀಸ್ಟ್ ನಿಮ್ ಗುರು ಮೈತ್ರೇಯ ಹೇಳ್ತಾರಲ್ವಾ ಅದನ್ನಾದ್ರೂ ಕೇಳ್ಕೊ, ನೀನ್ ಒಳ್ಳೆದಾಗಲ್ಲ. This is how even he also changed. So that usually ನಮ್ಮ ಮನೆಯಲ್ಲಿ ಎಲ್ಲಿಗೂ ಅಂದ್ರೆ ಯಾವ ಫಂಕ್ಷನ್ಸ್ಗಾಗ್ಲಿ ಇನ್ನೊಂದಕ್ಕಾಗ್ಲಿ ಎಲ್ಲಿಗೂ ಕಳ್ಸಲ್ಲ. ಟುಡೇ ಐ ಹ್ಯಾವ್ ರಿಕ್ವೆಸ್ಟೆಡ್ ಹಿಮ್, ನಾನು ಮೆಡಿಟೇಷನ್ಗೆ ಹೋಗ್ಲೇಬೇಕು ಅಂತ ಅಂದ್ಬಿಟ್ಟು. ಫಸ್ಟ್ ಈ ಸೈಡ್ ನೋ, ದೆನ್ ಆಫ್ಟರ್ವರ್ಡ್ಸ್ ನಮ್ಮ ಟೀಚರ್ಸ್ ಎಲ್ಲ ಬರ್ತಾರೆ. ಇವನ್ ಎಫಿಷಿಯನ್ ವಿಲ್ ಗೆಟ್ ಬಂಡಲ್ ಆಫ್ ಸ್ಟ್ರೆಂತ್ ಫ್ರಮ್ ದ ಗುರು. ಪ್ಲೀಸ್ ಯು ಅಲೋ ಮಿ ಟು ಗೋ ದೇರ್. He did not speak even a single word, and then he just go and then come whenever you want to come beside me. Thanks to everyone. You have all great patience to listen me and then bear me till now. Thank you very much.